ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಧನ್ಯವಾದ ತಿಳಿಸ್ತಾ ಇವತ್ತು ಪತ್ರಿಕಾಗೋಷ್ಠಿ ಮೂಲ ಉದ್ದೇಶ ನಮ್ಮ ರಾಜ್ಯದಲ್ಲಿರುವ 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆಗಳಿದ್ದಾವೆ. ಅದರಲ್ಲಿ ಸರ್ಕಾರ ನಾವು ಫೆಬ್ರವರಿ 24ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ ನಂತರ 26ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ 56,432 ಪೋಸ್ಟ್ ವಿತಿನ್ 1 ಮಂತ್ ಅಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. 1 ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಈ ಕೂಡಲೇ ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಯಾವಾಗ ನೋಟಿಫಿಕೇಶನ್ಸ್ ಮಾಡ್ತೀವಿ, ಯಾವಾಗ ಎಕ್ಸಾಮ್ಸ್ ಇರುತ್ತೆ, ಯಾವಾಗ ರಿಸಲ್ಟ್ಸ್ ಮಾಡ್ತೀವಿ ಅಂತ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇದ್ರ ಜೊತೆಯಲ್ಲಿ KPSCಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದೆ. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ನೀವು ನೋಡಿರ್ಬೋದು. PDO ಎಕ್ಸಾಮ್ಸ್ ಅಲ್ಲಿ ಇರ್ಬೋದು, ಸಿಂಧನೂರಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಕ್ವಶನ್ ಪೇಪರ್ ಲೇಟ್ ಆಗ್ಬಿಟ್ರು. ಆದ್ರೂ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿಲ್ಲ ಸರ್ಕಾರ ಆಗಿರ್ಬೋದು, KPSC ಆಗಿರ್ಬೋದು. ಮತ್ತೆ KAS ಅಲ್ಲೂ ಅಷ್ಟೇ ಪ್ರತಿಯೊಂದು ಹಂತದಲ್ಲೂ ಕನ್ನಡ ಟ್ರಾನ್ಸ್ಲೇಷನ್ ಆದ್ರೂ ಅದರಲ್ಲೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕ್ಯಾಟಲ್ ನೋಟಿಫಿಕೇಶನ್ ಕ್ವಾಶ್ ಆಯ್ತು, ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಮತ್ತೆ ಈ ಒಂದು ಭ್ರಷ್ಟಾಚಾರ KS ಪ್ರಿಲಿಮ್ಸ್ ಅಲ್ಲೂ ಅಷ್ಟೇ OMR ಶೀಟ್ ಆಚೆ ತಗೊಂಡ್ಬಂದು ಫಿಲ್ ಮಾಡಿ ತಿರ್ಗಾ ತಗೊಂಡೋಗಿ ವಾಪಸ್ ಇಟ್ಟಿದ್ದಾರೆ. ಮತ್ತೆ KS ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಸೀರಿಯಲ್ ನಂಬರ್ ಕೂಡ ಚೇಂಜ್ ಮಾಡಿದ್ದಾರೆ ಇವರು, ಯಾಕೆಂದ್ರೆ ಭ್ರಷ್ಟಾಚಾರ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಮತ್ತೆ ಮೇನ್ಸ್ ಅಲ್ಲಿ ಒಂದೇ ರೂಮಲ್ಲಿ 10 ರಿಂದ 15 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನೆಲ್ಲ ನಾವು ಖಂಡಿಸಿ ಒಂದು CBI ತನಿಖೆ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯದಲ್ಲಿರುವ ಈ ಒಂದು ಸೆಷನ್ ಮೊನ್ನೆ ಚರ್ಚೆ ಮಾಡ್ತಿದ್ರು. ಇವರೇ ಮೆಂಬರ್ಸ್ MLA ಇರ್ಬೋದು, ಈ ಒಂದು ಕಮಿಟಿ ಮೆಂಬರ್ ಮಾಡ್ಕೊಂಡು ಇವರೇ ತನಿಖೆ ಮಾಡ್ತೀನಿ ಅಂತ ಹೇಳಿ. ಇದರಲ್ಲಿ KPSC ಹಗರಣದಲ್ಲಿ ಈ ಒಂದು ಅಕ್ರಮದಲ್ಲಿ KPSC ಮೆಂಬರ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, MLAಗಳಿದ್ದಾರೆ, ಮಧ್ಯವರ್ತಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಕೂಡ ಇದ್ದಾರೆ, ಮಿನಿಸ್ಟರ್ಸ್ ಕೂಡ ಇದ್ದಾರೆ. ಈ ಒಂದು ಸರ್ಕಾರ ಎಲ್ಲ ಇನ್ವಾಲ್ವ್ಮೆಂಟ್ ಇರ್ಬೇಕಾದ್ರೆ ಇವರೇ ತನಿಖೆ ಮಾಡಿದ್ರೆ ಇವರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದವ್ರನ್ನ ಅವ್ರಿಗೆ ಕ್ರಮ ಆಗುತ್ತೆ ಅಂತ ಹೇಳಿ ಯಾರಿಗೂ ನಂಬಿಕೆ ಇಲ್ಲ. ಇದನ್ನ ಸೀರಿಯಸ್ ಆಗ ಒಂದು CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಮೂಲ ಉದ್ದೇಶ. ಇದನ್ನ ನಾವು KPSC ಹಗರಣಗಳನ್ನ CBI ತನಿಖೆ ಕೊಡಿ, ಮತ್ತೆ 56,432 ಪೋಸ್ಟ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತಾ ಇದೀವಿ. ಅದೇ ರೀತಿ ನಾವು ಕಲಬುರಗಿಯಲ್ಲಿ ಜಗತ್ ಸರ್ಕಲ್ ಇಂದ DC ಕಚೇರಿ ತನಕ ನಾವು ಪಾದಯಾತ್ರೆ ಮಾಡಿ ಅಲ್ಲಿ ನಾವು DC ಅವರಿಗೆ ಮನವಿ ಮಾಡ್ಬೇಕಂತ ಹೇಳಿದಾಗ 17ನೇ ತಾರೀಕು ನಾವು ಮಾರ್ಚ್ 17ನೇ ತಾರೀಕು ಲೆಟರ್ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆಗೆ. ಪೊಲೀಸ್ ಪರ್ಮಿಷನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಧ್ವನಿವರ್ಧಕಗಳು ಕೂಡ ನಾವು ದುಡ್ಡು ಇಸ್ಕೊಂಡಿದ್ದಾರೆ, ದುಡ್ಡು ಕಟ್ಸ್ಕೊಂಡಿದ್ದಾರೆ, ಪರ್ಮಿಷನ್ಸ್ ಕೊಡ್ತೀನಿ ಅಂತ ಹೇಳಿ. 23ನೇ ತಾರೀಕು ನಾವು ಸೋಮವಾರ ನಿನ್ನೆ ಹೋರಾಟ ಮಾಡ್ಬೇಕಂತ ಅನ್ಕೊಂಡ್ರೆ 22 ಸಂಜೆ 5 ಗಂಟೆಗೆ ನಮಗೆ ಪೊಲೀಸ್ ಅನುಮತಿ ನಿರಾಕರಿಸಿದೀವಿ ಅಂತ ಲೆಟರ್ ಕೊಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರ್ಕಾರ ಹತ್ತಿಕ್ಕ ಅಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಪೊಲೀಸು ಅಷ್ಟೇ ಅದೊಂದು ಎಕ್ಸಿಕ್ಯೂಟಿವ್ ಬಾಡಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕು. ಸರ್ಕಾರ ಹೇಳ್ತಾ ಇದೆ ಅಂತ ಹೇಳಿ ಇವರು ಸರ್ಕಾರದ ಪರವಾಗಿ ಕೆಲಸ ಮಾಡಬಾರ್ದು. ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ, ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ. ನಿಮ್ಮ ಅಣ್ಣ ತಮ್ಮಂದಿರಾದ್ರೆ, ನಿಮ್ಮ ಸಂಬಂಧಿಕರಿದ್ದಾರೆ, ನೀವು ಒಂದು ಪೊಲೀಸ್ ಇಲಾಖೆಯಿಂದ ಸರ್ಕಾರ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ನೀವು ಕೂಡ ಸೆಲೆಕ್ಟ್ ಆಗ್ತಿರ್ಲಿಲ್ಲ, ನಿಮ್ಗೂ ಅದೇ ಅನ್ಯಾಯ ಆಗ್ತಾ ಇತ್ತು. ನಿಮಗೆ ಸ್ಯಾಲರಿ ಬಂದಿಲ್ಲ ಅಂತಂದ್ರೆ ನೀವು ಹೋರಾಟ ಮಾಡ್ತೀರಾ. ಆ ಒಂದು ಪರಿಸ್ಥಿತಿ ಇದೆ. ನಾಳೆ ದಿನ ನಿಮ್ಗೆ ಏನಾದ್ರು ಆಯ್ತು, ನಿಮ್ಗೆ ಸಸ್ಪೆಂಡ್ ಮಾಡಿದ್ರು ಅಂದ್ರು ಯಾರು ಜನಸಾಮಾನ್ಯರು ಇರ್ಬೋದು, ಯುವಕರು ಇರ್ಬೋದು, ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಬೇಕು. ಇದನ್ನ ನೀವು ಇಂಡಿಪೆಂಡೆಂಟ್ ಬಾಡಿಯಾಗಿ ವರ್ಕ್ ಮಾಡಬೇಕು. ಈಗ ಸರ್ಕಾರ ಎಷ್ಟೇ ಹೇಳ್ಬೋದು, ನಿಮಗೆ ಒತ್ತಡ ಹಾಕ್ಬೋದು, ಜಾಸ್ತಿ ಅಂದ್ರೆ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಒಂದು ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಟ್ರಾನ್ಸ್ಫರ್ ಮಾಡಿದ್ರು ಕೂಡ ವಿತ್ತಿನ ನಮ್ಮ ರಾಜ್ಯದಲ್ಲೇ ಇರ್ತೀರಾ, ಬೇರೆ ರಾಜ್ಯಕ್ಕೂ ಕಳಿಸಲ್ಲ, ಇಲ್ಲ ಬೇರೆ ದೇಶಕ್ಕೂ ನಿಮ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಆಸ್ ಎ ಇಂಡಿಪೆಂಡೆಂಟ್ ಬಾಡಿಯಾಗಿ, ಮತ್ತೆ ಅದು ಪೊಲೀಸ್ ಪರ್ಮಿಷನ್ ನಮಗೆ ನಿರಾಕರಿಸಿದ್ದಾರೆ 22ನೇ ತಾರೀಕು ಸಂಜೆ 5 ಗಂಟೆಗೆ. ನಿನ್ನೆ ಬರ್ತಾರೆ. ನಾವು ಇಲ್ಲೇ ಪತ್ರಿಕಾಗೋಷ್ಠಿ ಇದ್ರೆ ಪತ್ರಿಕಾ ಭವನದಲ್ಲಿ ಇದೀವಿ. 10 ಲಕ್ಷ ಬಾಂಡ್ ಕೊಡಿ ಅಂತ ಬರ್ತಾರೆ. 22ನೇ ತಾರೀಕು ಸಂಜೆ ಇವರು ಪೊಲೀಸ್ ಪರ್ಮಿಷನ್ ನಿರಾಕರಿಸಿದ್ದಾರೆ. ನಮಗೆ ಮತ್ತೆ ಬಾಂಡ್ ಕೊಡಿ ಅಂತ ಬರ್ತಾರೆ, 10 ಲಕ್ಷ ಬಾಂಡ್ ಕೊಡಿ ಅಂತ ಹೇಳ್ಬಿಟ್ಟು. ಇದು ಎಷ್ಟು ಮಟ್ಟಿಗೆ ಇದನ್ನ ಸಹಿಸ್ಕೊಂಡಿರ್ಬೇಕು ಹೇಳಿ. 10 ಲಕ್ಷ ಬಾಂಡ್ ಇಟ್ಕೊಂಡಿದ್ರೆ ವಿದ್ಯಾರ್ಥಿಗಳು 10 ಲಕ್ಷ ದುಡ್ಡು ಇಟ್ಕೊಂಡಿದ್ರೆ ಇವ್ರು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸರ್ಕಾರಿ ಕೆಲಸಕ್ಕೆ ಓದ್ಬೇಕು? ಯಾರು ಇವತ್ತು ಸರ್ಕಾರಿ ಕೆಲಸ ತಗೋಬೇಕಂತ ಅನ್ಕೊಂಡಿರೋದು ಬಡವರು ಇರ್ತಾರೆ. ಯಾರು ಶ್ರೀಮಂತರ ಮಕ್ಕಳು, ಯಾರು ಮಿನಿಸ್ಟರ್ ಮಕ್ಕಳು ಬಂದು ಇಲ್ಲಿ ಓದಲ್ಲ. ಇಲ್ಲಿ ಓದಕ್ ಬರಂತವ್ರು ಹಿಂದುಳಿದ ಮಕ್ಕಳು, ಮತ್ತೆ ತುಂಬಾ ಬಡತನದಲ್ಲಿ ಇರೋಂಥವ್ರು, ಮಧ್ಯಮ ವರ್ಗದವರು, ಅಂತವರಲ್ಲಿ 10 ಲಕ್ಷ ಕೊಟ್ಟು ನೀವು ಹೋರಾಟ ಮಾಡಿ ಅಂತಂದ್ರೆ ನೀವು ಕೆಲಸ ಸೇರ್ಕೊಬೇಕಾದ್ರೆ ನೀವೇನು 10 ಲಕ್ಷ ಬಾಂಡ್ ಕೊಟ್ಟು ನೀವೇನಾದ್ರು ಕೆಲಸ ತಗೊಂಡಿದ್ದೀರಾ? ದಯವಿಟ್ಟು ಇದನ್ನ ಖಂಡಿಸಿ ನಾವು ಇದನ್ನ ನ್ಯಾಯಾಲಯದ ಮೊರೆ ಹೋಗಿದೀವಿ ಸರ್. ಈ ಒಂದು ಹೈಕೋರ್ಟ್ ಅಲ್ಲಿ ನಿನ್ನೆ ರಿಟ್ ಪಿಟಿಷನ್ ಫೈಲ್ ಮಾಡಿದೀವಿ. ಇವತ್ತು ನಮಗೆ 17ನೇ ಮ್ಯಾಟರ್ ಲಿಸ್ಟ್ ಆಗಿದೆ. ನಮಗೆ ಕಂಪ್ಲೀಟ್ ನ್ಯಾಯಾಲಯದ ಮೇಲೆ ಭರವಸೆ ಇದೆ, ನಮಗೆ ನಂಬಿಕೆ ಇದೆ.
ಈ ಹಿಂದೆ ನಮಗೆ ಧಾರವಾಡ ಇರ್ಬೋದು, ಬೇರೆ ಬೆಂಗಳೂರಲ್ಲಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ನಮಗೆ ನ್ಯಾಯಾಲಯದ ಮುಖಾಂತರ ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅದೇ ರೀತಿ ಇದೇ ತಿಂಗಳು 27ನೇ ತಾರೀಕು ನಾವು ಪರ್ಮಿಷನ್ಸ್ ಕೇಳಿದ್ದೀವಿ ಕೋರ್ಟಲ್ಲಿ. ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ಆ ನಂಬಿಕೆ ಮೇಲೆ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಸರ್ಕಾರಕ್ಕೆ ಯುವಕರ ಅಂತಂದ್ರೆ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀರಾ. ಯಾವುದೋ ಅಷ್ಟೇ ಕೊಟ್ಟ ಮಾತಂತ ನೀವು ನಡ್ಕೊಬೇಕಾಯ್ತು. ಇವತ್ತು ನೀವು KPSC ಆಗಿರೋ ಅಕ್ರಮಗಳ ಬಗ್ಗೆ CBI ತನಿಖೆ ಮಾಡಿದ್ರೆ ಇವತ್ತು ಯಾರು ವಿದ್ಯಾರ್ಥಿಗಳು ಹೋರಾಟ ಮಾಡ್ಬೇಕಂತ ಹೇಳ್ತಿರ್ಲಿಲ್ಲ. ಮತ್ತೆ ನೀವು 56,432 ಹುದ್ದೆಗಳನ್ನ, ಖಾಲಿ ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ದಿನಗಳು ಮುಂದೆ ಹಾಕೊಂತ ಹೋಗ್ತಾ ಇದೀರಾ. ಇವತ್ತು ದುಡ್ಡು ಕಳ್ಕೊಂಡ್ರೆ ಅಟ್ಲೀಸ್ಟ್ ದುಡಿಬಹುದು. ಏಜ್ ಮ್ಯಾಟರ್ ಆಗುತ್ತೆ. ಒಂದ್ಸತಿ ಹೋಗಿರೋ ಏಜ್ ಇನ್ನೊಂದ್ಸತಿ ವಾಪಸ್ ಬರಲ್ಲ. ದಯವಿಟ್ಟು ಸರ್ಕಾರ ಯುವಕರನ್ನ ನೀವು ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರ ಶಕ್ತಿ ಏನಂತ ತೋರಿಸ್ತೀವಿ. ಯಾಕೆಂದ್ರೆ ಇವಾಗ ನಡೀತಾ ಇರೋಂಥ ದಾವಣಗೆರೆಯಲ್ಲಿ ಆಗಿರ್ಬೋದು ಎಲೆಕ್ಷನ್, ಈಗ ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ಇರ್ಬೋದು, ಎಲ್ಲ ಯುವಕರು ಡಿಸೈಡ್ ಮಾಡಿದ್ದಾರೆ ನೋಟಾಗೆ ವೋಟ್ ಹಾಕ್ಬೇಕಂತ ಹೇಳಿ. ಯಾಕೆಂತಂದ್ರೆ ಈ ಒಂದು ವಿಚಾರವಾಗಿ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ರೆಕ್ರೂಟ್ಮೆಂಟ್ ಮಾಡಿ. ಈಗ ರಾಜ್ಯದಲ್ಲಿ ಖಾಲಿ ಹುದ್ದೆಗಳಿಲ್ಲ ಅಂದ್ರೆ ಏನಾಗ್ಬೋದು, ನೀವು ಸುಮಾರು 15 ರಿಂದ 20 ಸಾವಿರ ಕೋಟಿ ದುಡ್ಡನ್ನ ನೀವು ಫ್ರೀ ಬೀಸ್ ಕೊಡ್ತಾ ಇದೀರಾ. ಅದೇ ರೆಕ್ರೂಟ್ಮೆಂಟ್ ದುಡ್ಡು ಅದು ಅವ್ರಿಗೆ ಏನ್ ಸ್ಯಾಲರಿ ಕೊಡ್ಬೇಕಾಗಿತ್ತು ಅಂತ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ 2-3 ಜನ ಮಾಡೋಂಥ ಕೆಲಸ ಒಬ್ರು ಮಾಡ್ತಿದ್ದಾರೆ. ಆ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಗೊಂಡ್ಬಂದಿದೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ರೈತರಿಗೆ ತೊಂದರೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಇವರ ಪೇರೆಂಟ್ಸ್ಗೆ, ವಿದ್ಯಾರ್ಥಿಗಳ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದ್ರೆ ಇವತ್ತು ಅವ್ರು ಪಡ್ತಾ ಇರೋ ಕಷ್ಟ ಬೇರೆ ಯಾರು ಪಡ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ತಗೊಂಡಿದ್ದಾರೆ. ಇಲ್ಲಿ ನಾವು ಕಲಬುರಗಿಯಲ್ಲೂ ನೋಡ್ಬೋದು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಒಂದು ನೀರಿನ ಫೆಸಿಲಿಟೀಸ್ ಇರಲ್ಲ, ಕುಡಿಯೋ ನೀರು ಇರಲ್ಲ. ಅಂತ ಪರಿಸ್ಥಿತಿಯಲ್ಲೂ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಓದ್ತಾ ಇದ್ದಾರೆ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಸರ್ಕಾರ ಇದನ್ನೇನಾದ್ರೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಆಗುತ್ತೆ. ಈಗೇನು ಮಾಡಿದೀವಿ ಪ್ರತಿಭಟನೆ ಅದಿನ್ನೂ ತುಂಬಾ ಕಡಿಮೆ ಅಂತ ಅನ್ಕೊಳ್ಳಿ. ಮುಂದೊಂದು ದಿನ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ನೀವು ಹೋರಾಟ ಮಾಡಿದ್ರೆ ಯಾವುದೇ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಒಂದು ಏನು ಕಾರ್ಯ ಮಾಡ್ತಾ ಇದೀರಾ ಅದನ್ನ ತುಂಬಾ ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಿದ್ದೀರಾ. ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನೀವು ಕೆಲಸ ಮಾಡಿ ಅಂತ ಹೇಳಿ ಮನವಿ ಮಾಡ್ತೀವಿ. ಕರೆಕ್ಟ್ ಸರ್. ಸರ್ ಇಲ್ಲ, ಇಲ್ಲಿ ಸರ್ಕಾರ ಹತ್ತಿಕ್ತಾ ಇರೋದು ಪೊಲೀಸ್ ಮಾಡ್ತಾ ಇರೋದಲ್ಲ ಇದು. ನಾನು ಪ್ಯೂರ್ಲಿ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ನಾವು ಹೋಗ್ತೀವಲ್ಲ ಸರ್, ಯಾವುದೇ ಜಿಲ್ಲೆಗೆ ಹೋಗ್ಲಿ ನಾವು ಪೊಲೀಸ್ ಯಾವ ರೀತಿ ಇರುತ್ತಂದ್ರೆ ಅವ್ರಿಗೆ ತುಂಬಾ ಕಷ್ಟ ಸುಖ ಗೊತ್ತಿದೆ, ವಿದ್ಯಾರ್ಥಿಗಳ ಕಷ್ಟ ಸುಖ ಏನಂತ ಗೊತ್ತಿದೆ. ಆದ್ರೆ ಅವರಿಗೆ ಬೇರೆ ಇದಿಲ್ಲ, ಆಪ್ಷನ್ ಇಲ್ಲ. ಸರ್ಕಾರ ಹೇಳ್ದ ಕೇಳಬೇಕಾಗುತ್ತೆ. ಈ ಸರ್ಕಾರ ಹತ್ತಿಡ್ತಾ ಇರೋಂಥದ್ದು ಪೊಲೀಸ್ ಏನ್ ಪಾತ್ರ ಇಲ್ಲ ಸರ್ ಇಲ್ಲಿ. ಯಾಕೆಂದ್ರೆ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ನಾವು ಹೋರಾಟ ಮಾಡಿದಾಗ ಅವರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಹೋರಾಟಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅವರೇ ವಾಲಂಟರಿಯಾಗಿ ನೀರಿನ ವ್ಯವಸ್ಥೆ ಇರ್ಬೋದು, ಕೆಲವು ಟೈಮ್ ಊಟದ ವ್ಯವಸ್ಥೆ ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಹಂಗಾಗಿ ನಾವು ಪೊಲೀಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಸರ್. ಈಗ ನಾವು ಸರ್ಕಾರ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇರೋದು. ನಾವು ಪೊಲೀಸ್ ಯಾರು ಒಬ್ಬ PC ಇಂದ ಕಮಿಷನರ್ ತನಕ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಸರ್. ಯಾಕೆಂದ್ರೆ ಅವ್ರಿಗೂ ಈ ಕಷ್ಟ ಏನಿದೆ, ವಿದ್ಯಾರ್ಥಿಗಳ ಕಷ್ಟ ಏನಿದೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ನಾವು ಪೊಲೀಸ್ ಇಲಾಖೆಗೆ ರೆಸ್ಪೆಕ್ಟ್ ಕೊಡ್ತೀವಿ, ಗೌರವ ಕೊಡ್ತೀವಿ. ದಯವಿಟ್ಟು ನಾವು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇರೋ ಸರ್, ಇದು ಸರ್ಕಾರ ಮಾಡ್ತಾ ಇರೋಂತ ಒಂದು ಕೆಲಸ ಸರ್. ಸರ್ ಪ್ರಾಬ್ಲಮ್ ಬಂದಿದೆ ಸರ್, ಆದ್ರೆ ಸಪೋರ್ಟಿವ್ ಇದ್ದಾರೆ ಪೊಲೀಸ್ ಇಲಾಖೆಯಿಂದ. ಎಲ್ಲೂ ಬಾಂಡ್ ಕೇಳಿಲ್ಲ ಸರ್, ಫಸ್ಟ್ ಟೈಮ್ ನಾನು ನೋಡಿರೋದು ಇದು. 10 ಲಕ್ಷ ಬಾಂಡ್ ಕೇಳ್ತಾ ಇದಾರೆ ಅಂತಂದ್ರೆ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಕಲಬುರಗಿಯಲ್ಲಿ. 10 ಲಕ್ಷ ಬಾಂಡ್ ಎಲ್ಲಿಂದ ತಗೊಂಡ್ಬಿಡ್ತಾರೆ ಸರ್? ಇಡೀ ಯಾವ ಹೋರಾಟಕ್ಕೂ 10 ಲಕ್ಷ ಬಾಂಡ್ ಕೇಳೇ ಇಲ್ಲ ಅವರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಫಸ್ಟ್ ಟೈಮ್ ಇಲ್ಲಿ 10 ಲಕ್ಷ ಬಾಂಡ್ ಕೇಳ್ತಾ ಇರೋದು. ಅಂದ್ರೆ ಸರ್ಕಾರದಿಂದ ಅಷ್ಟು ಒತ್ತಡ ಏರಿ ಇವತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ವಿದ್ಯಾರ್ಥಿಗಳನ್ನ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕಿಲ್ಲ ಅಂತಂದ್ರೆ ಇವ್ರು ಏನು ಮಾಡಲ್ಲ ಸರ್. ಈಗ ಸರ್ಕಾರದ ಒತ್ತಡ ಇಲ್ಲದೆ ಇವರು ಅಧಿಕಾರಿಗಳು ಯಾವುದೇ ರೀತಿ ಈ ತರ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ರು ಲಾಸ್ಟ್ ಮೂಮೆಂಟ್ ತನಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 19ನೇ ತಾರೀಕು ಬಂದಿದ್ದು ಸರ್. 19 ರಿಂದ 22ನೇ ತಾರೀಕು, 17ನೇ ತಾರೀಕು ಲೆಟರ್ ಕೊಟ್ಟಿದ್ದು. 19 ರಿಂದ 22ನೇ ತಾರೀಕು ತನಕ ಪರ್ಮಿಷನ್ಸ್ ಕೊಡ್ತೀವಿ, ಇವಾಗ ಕೊಡ್ತೀವಿ, ಸಂಜೆ ಕೊಡ್ತೀವಿ, ಮಧ್ಯಾಹ್ನ ಕೊಡ್ತೀವಿ, ಹೀಗೆ 3 ದಿನ ತಡ್ಕೊಂತ ಬಂದು 22ನೇ ತಾರೀಕು ಸಂಜೆ ಇವರು ಏಕಾಏಕಿ ನಿರಾಕರಿಸಿದ್ದಾರೆ ಸರ್ ಪೊಲೀಸ್ ಪರ್ಮಿಷನ್ಸ್. ಮೇಡಮ್
ಅಲ್ಲ ರೀಸನ್ ಅದ ಅವರಿಗೆ ನೆಕ್ಸ್ಟ್ ಡೇ ಪರ್ಮಿಷನ್ ನಿರಾಕರಿಸಿದ ನಂತರ ನಿನ್ನೆ ಬಂದು 10 ಲಕ್ಷ ಬಾಂಡ್ ಕೊಡಿ ಅಂತ ಕೇಳ್ತಿದ್ದಾರೆ. ಪೊಲೀಸ್ ಪರ್ಮಿಷನ್ ನಿರಾಕರಿಸಿದ್ದಾರೆ. ನಾವು ಮತ್ತೆ ನಿನ್ನೆ ರಿಟ್ ಪಿಟಿಷನ್ ಮಾಡಿ ಹೈಕೋರ್ಟಿಗೆ ಹೋಗಿದ್ದೀವಿ ಮೇಡಮ್. ಆದ್ರೂ ಕೂಡ ಇಲ್ಲಿ ತಿರ್ಗಾ ಮತ್ತೆ 10 ಲಕ್ಷ ಬಾಂಡ್ ಕೊಡಿ ಅಂತ ಕೇಳಿದ್ದಾರೆ. ಹೌದು ಸರ್, ರೈಟಿಂಗ್ ಅಲ್ಲಿ ಕೇಳಿದ್ದಾರೆ ಸರ್. ರೈಟಿಂಗ್ ಲೆಟರ್ ತಗೊಂಡಿದ್ದಾರೆ ಸರ್. ಅದು ಲೆಟರ್ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಆಲ್ರೆಡಿ. ದಯವಿಟ್ಟು ನಾವು ಮಾತಾಡಿದ್ರೆ ಅವರು ರಿಸೀವ್ ಮಾಡಲ್ಲ ಸರ್. ದಯವಿಟ್ಟು ನೀವು ಫೋನ್ ಮಾಡಿ ನೀವು ಅದ್ರ ಬಗ್ಗೆ ವಿಚಾರಿಸಬೇಕಾಗುತ್ತೆ ಸರ್. ಅಲ್ಲ, ಈಗ ಪೊಲೀಸರು ಏನಂದ್ರೆ ನಾವು ಕೊಟ್ಟಿರೋದಿನ ನೋಟಿಸ್ ನಾವು ಬಾಂಡ್ ಕೇಳಿಲ್ಲ, ಯಾಕೆ ನಿಮಗೆ ಕೊಡಬಾರ್ದು, ನಾವು 10 ಲಕ್ಷದ ಬಾಂಡ್ ನಿಮ್ಮ ಹತ್ರ ಯಾಕೆ ತಗೋಬಾರ್ದು ಅಂತ ನಾವು ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ಕೂಡ ಅವ್ರು ಸ್ವೀಕರಿಸಕ್ಕೆ ತಯಾರಿಲ್ಲ. ನಾವು ಕೊಟ್ಟಿರೋದ್ರೆ ನೋಟಿಸ್ ಮಾತ್ರ ಅಂತ ಹೇಳ್ತಾರೆ. ನೋಟಿಸ್ ಕೊಟ್ಟಾದ್ಮೇಲೆ ಅದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ದಾಗಲ್ಲ ಸರ್. ಈಗ ನಾವು ಡಿಪೆಂಡ್ ಮಾಡ್ಕೋಬೋದಲ್ಲ. ಅವ್ರು ಏನಂತಾರೆ, ಒಬ್ಬ ವಕೀಲರು ಅಥವಾ ಸ್ವಂತಾಗಿ ಬಂದು ಅವ್ರು ಡಿಪೆಂಡ್ ಮಾಡ್ಕೋಬಹುದು ಸರ್. ಡಿಪೆಂಡ್ ಮಾಡ್ಕೋಬಹುದು. ಅವರು ಪರ್ಮಿಷನ್ಸ್, ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿದ್ರೆ ನಾವು ಅದನ್ನ ಬಾಂಡ್ ಸ್ವೀಕಾರ ಮಾಡಬಹುದು. ಪೊಲೀಸ್ ಪರ್ಮಿಷನ್ ನಿರಾಕರಿಸಿದ್ರಲ್ಲಿ, ನಿರಾಕರಿಸಿದ ಮೇಲೆ ನೀವು ಬಾಂಡ್ ಏನು ಸ್ವೀಕಾರ ಮಾಡಕ್ ಹೋಗ್ತೇವೆ ಸರ್. ಪೊಲೀಸ್ ಪರ್ಮಿಷನ್ಸ್ ಕೊಟ್ಟು ಇಲ್ಲ ನೀವು ತಗೊಳ್ಳಿ ಬಾಂಡ್ ನಿಮಗೆ ನೀವು ಸೈನ್ ಹಾಕೊಡಿ ಅಂತ ಹೇಳಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೇವೆ ಸರ್. ಪೊಲೀಸ್ ಪರ್ಮಿಷನ್ ನಿರಾಕರಿಸಿದ್ದಾರೆ. ನಿರಾಕರಿಸಿದ ಮೇಲೆ 10 ಲಕ್ಷ ರೂಪಾಯಿ ಬಾಂಡ್ ಏನಿಗೆ ಕೊಡ್ಬೇಕು ಸರ್ ನಾವು? ನನ್ನ ಪ್ರಶ್ನೆ ಅಷ್ಟೇ ಸರ್, ವೆರಿ ಸಿಂಪಲ್. ಪೊಲೀಸ್ ಪರ್ಮಿಷನ್ಸ್ ಕೊಟ್ಟು ನೀವು ಬಾಂಡಿಗೆ ಸಿಗ್ನೇಚರ್ ಹಾಕಂತ ಹೇಳಿದ್ರೆ ನಾವು ಸಿಗ್ನೇಚರ್ ಹಾಕ್ಬಿಟ್ಟು ಕೊಡ್ತಾ ಇದ್ದೀವಿ. ನಾವು ಕೋರ್ಟ್ ಡಿಫೆಂಡ್ ಮಾಡ್ಕೊಂಬೋದಾಯ್ತು ಸರ್. ಕೋರ್ಟ್ಗೆ ಹೋಗಿದ್ರಲ್ಲ, ಯಾವಾಗಿದೆ? ಇವತ್ತೇನು ಸರ್? 17ನೇ ಮ್ಯಾಟ್ರ್ ಇದೆ ಇವತ್ತು. ಯಾವ ಬೆಂಚ್? 3ನೇ ಬೆಂಚ್. ಹೌದು. ಮುಂದಿನ ಕೋರ್ಟ್ ತೀರ್ಪನ್ನು ವ್ಯತಿರಿಕ್ತವಾಗಿ ಬಂದರೆ ಇಲ್ಲ ಸರ್, ಕೋರ್ಟ್ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಸರ್. ಯಾಕೆಂದ್ರೆ ಇದು ರೈಟ್ ಟು ಪ್ರೊಟೆಸ್ಟ್ ಇದೆ, ಫಂಡಮೆಂಟಲ್ ರೈಟ್ಸ್. ಅದನ್ನ ಎಲ್ಲೂ ನಿರಾಕರಣೆ ಮಾಡಕ್ಕಾಗಲ್ಲ ಸರ್. ಅದು ಕೊಡ್ಲೇಬೇಕಾಗುತ್ತೆ. ಅದು ಮೂಲಭೂತ ಹಕ್ಕು ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂತ ರೈಟ್ಸ್ ಇದೆ. ಹಂಗಾಗಿ ಫಂಡಮೆಂಟಲ್ ರೈಟ್ಸ್ ನೀವು ಯಾವುದೇ ಕೋರ್ಟ್ ಹೋಗಿ ಸರ್, ಅದನ್ನ ಮಾತ್ರ ನಿರಾಕರಿಸಲ್ಲ ಕೋರ್ಟ್ ಮಾತ್ರ. ಸರ್ ಎಷ್ಟು ಬರೀ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದೆ? ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ವಿ ಸರ್. ಹೌದು ಸರ್. ಅರೌಂಡ್ ಒಂದು 500 ಜನ ಇದ್ದಾರೆ ಸರ್. ಅಂದ್ರೆ ಈ ಲೈಬ್ರರಿ ಇರೋಂಥ ಹುಡುಗರು ಒಂದು 500 ಜನ ಅಂತೂ ಮಿನಿಮಮ್ ಇದೆ ಸರ್. ನಾವು 500 ಜನ ಪರ್ಮಿಷನ್ಸ್ ತಗೊಂಡಿದ್ವಿ ಸರ್. ಅಷ್ಟು 500 ಜನ ಸೇರಿ ಹೋರಾಟ ಮಾಡಬೇಕು ಅಂತ. ಇಲ್ಲಿವರೆಗೂ ಯಾವುದೋ ಒಂಥರ ವೈಲೇಟ್ ಮಾಡಿಲ್ಲ. ಧಾರವಾಡದಲ್ಲಿ ಒಂದು ಏನೋ ಆಗಿದ್ದಕ್ಕೆ ಪೊಲೀಸರು ಮುನ್ನೆಚ್ಚರಿಕೆ ತಗೋತಿದ್ದಾರೆ. ಧಾರವಾಡ ಘಟನೆ ಮರುಕಳಿಸ್ತಾ ಅನ್ನೋ ಡೌಟು ಪೊಲೀಸರು ಇಲ್ಲ ಸರ್. ಅವತ್ತು ಪೊಲೀಸ್ ಇಲಾಖೆ ಅವತ್ತು ಏನೋ ದೊಡ್ಡ ಮಟ್ಟಕ್ಕೆ ಏನಾಗಿಲ್ಲ ಸರ್. ಇವಾಗ ಪಬ್ಲಿಕ್ ಏನು ತೊಂದರೆ ಆಗಿಲ್ಲ, ಯಾವುದೋ ಒಂದು ಬಸ್ ಇಲ್ಲ, ಪಬ್ಲಿಕ್ ಬಿಲ್ಡಿಂಗ್ ಹಾನಿ ಮಾಡಿಲ್ಲ, ಯಾವ ರೀತಿ ಯಾರಿಗೇನು ತೊಂದರೆ ಆಗಿಲ್ಲ ಸರ್. ಇವತ್ತು ತೊಂದರೆ ಆಗಿರೋದು ವಿದ್ಯಾರ್ಥಿಗಳಿಗೆ. ಲಕ್ಷಾಂತರ ವಿದ್ಯಾರ್ಥಿಗಳು ತೊಂದರೆ ಆದಾಗ ಹೋರಾಟ ಮಾಡೋದು ಸಹಜ ಸರ್. ಅದು ಅವತ್ತು ಏನಾದ್ರು ತೊಂದರೆ ಆಗಿದ್ರೆ ಇವತ್ತು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದಾಯ್ತು ಸರ್ ಇವತ್ತು. ಯಾಕೆಂದ್ರೆ ಎಲ್ಲರೂ ವೆಲ್ ಎಜುಕೇಟೆಡ್, ಇಲ್ಲಿ ಯಾರು ಅನ್ಎಜುಕೇಟೆಡ್ ಇಲ್ಲ ಸರ್. ಎಲ್ಲರೂ ಎಜುಕೇಟೆಡ್ ಆಗಿರೋದ್ರಿಂದ ಯಾವ ರೀತಿ ಹೋರಾಟ ಮಾಡ್ಬೇಕಂತ ಅವ್ರಿಗೆ ಗೊತ್ತಿದೆ. ಒಟ್ಟು ನಾವು ಒಂದು ವಿದ್ಯಾರ್ಥಿಗಳು ಎಷ್ಟು ಜನ ಇದೀವಿ, ಯಾವ ರೀತಿ ಹೋರಾಟ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರಕ್ಕೆ ಏನು ಹೇಳಬೇಕು ಸರ್? ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾವುದೇ ಕಾರಣಕ್ಕೂ ತುಂಬಾ ನೆಗ್ಲೆಕ್ಟ್ ಮಾಡಬಾರ್ದು. ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಆ ಭವಿಷ್ಯಕ್ಕೋಸ್ಕರ ಅವರು ವಿದ್ಯಾರ್ಥಿಗಳು ಇವತ್ತು ಹೋರಾಟ, ನೀವು ಎಲ್ಲಿ ಕರೆದ್ರು ಹೋರಾಟ ಬರ್ತಾರೆ ಸರ್. ಅವತ್ತು ನೀವು ಹೇಳಿದಂಗೆ ಇಲ್ಲಿಂದ ಬೆಂಗಳೂರು ಕರೆದ್ರು ಹೋರಾಟಕ್ಕೆ ಬರ್ತಿದ್ದಾರೆ. ಹಂಗಂದಾಗ ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕೆ ಅಂತಂದ್ರೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಇವತ್ತು 3 ವರ್ಷ ಕಂಪ್ಲೀಟ್ ಆಗಿದೆ ಸರ್. 3 ವರ್ಷ ಕಂಪ್ಲೀಟ್ ಆದ್ರೂ ಕೂಡ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಇವರು ಅಟ್ಲೀಸ್ಟ್ ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ 56,000 ವೇಕೆನ್ಸಿ, ಬರೀ 56,000 ವೇಕೆನ್ಸಿ ಫಿಲ್ ಮಾಡಿದಂಗೆ ಆಗುತ್ತೆ. ಅದು 4 ವರ್ಷಕ್ಕೆ. ಅವ್ರು ಹೇಳಿದ್ದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಇವತ್ತು 4 ವರ್ಷ ಆದ್ರೂ 5,000 ವೇಕೆನ್ಸಿನೇ ಆಗಿರೋದು. ಹಾಗಾಗಿ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ವಿದ್ಯಾರ್ಥಿಗಳ ಕಾಲೇಜ್ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ KPSC ಯಾವುದೇ ಎಕ್ಸಾಮ್ಸ್ ಕೊಡಬಾರ್ದು ಸರ್. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ಆಗ್ತಾ ಇದೆ ಸರ್. ವಾಲಂಟ್ರಿ ಅವರೇ ಕಾಲ್ ಮಾಡ್ತಿದ್ದಾರೆ ಇವತ್ತು, ಮಧ್ಯವರ್ತಿಗಳು ಆ ಮಟ್ಟಕ್ಕೆ ಬಂದಿದೆ ಇವತ್ತು. ವಾಲಂಟ್ರಿ ಅವರೇ ಕಾಲ್ ಮಾಡಿ ನಾವು ನಿಮಗೆ ಇಷ್ಟು ಲಕ್ಷ ಕೊಡಿ, ನಾವು ಈ ಹುದ್ದೆ ಕೊಡ್ತೀವಿ ಅನ್ನೋ ತರ ಬಂದಿದೆ ಅಂತಂದ್ರೆ ಸರ್ಕಾರ ಆಗಿರ್ಬೋದು, ಈ ಪೊಲೀಸ್ ಇಲಾಖೆ ಅವ್ರ ಮೇಲೆ ಯಾಕೆ ಕ್ರಮ ತಗೊಂತ ಇಲ್ಲ ಸರ್? ಇವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ಸಚಿವ ಪ್ರಿಯಾಂಕರ್ಗೆ ಅಧಿವೇಶನದ್ರೆ ಬರೀ ಮಾತುಗಳಾಗ್ತಿದೆ, ಸಾಕ್ಷಿ ಒಂದೂ ಇಲ್ಲ ಸರ್. ಈ ಹಿಂದೆ ನಾವು PSI ಹೋರಾಟ ಮಾಡೋದಕ್ಕೋಸ್ಕರ PSI ಒಂದು ಸ್ಕ್ಯಾಮ್ ಆಗಿದೆ ಅಂತಂದಾಗ ದೊಡ್ಡ ಮಟ್ಟದಲ್ಲಿ ಅವ್ರು ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ಭಾಗಿಯಾಗಿದ್ರು. ವಿರೋಧ ಪಕ್ಷ ಇದ್ರು ಭಾಗಿಯಾಗಿದ್ರು ಇಲ್ಲ ಇದ್ರು ಸರ್. ನಾನು ಹೇಳ್ತೀನಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಅವರು, ನಾನು ಹೇಳ್ತೀನಲ್ಲ ಸರ್, ಸ್ಪಂದಿಸಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ಪ್ರತಿಯೊಂದಕ್ಕೂ ಸ್ಪಂದಿಸಿದ್ದಾರೆ. ಮತ್ತೆ ಈ ವಿಚಾರವಾಗಿ ಅವರು ತುಂಬಾ ಸೀರಿಯಸ್ ಆಗಿ ಲೆಟರ್ನು ಬರೀತೀನಿ,
ಮತ್ತೆ ಸೆಷನ್ ಮಾತಾಡಿದ್ದಾರೆ. ಬಟ್ ಅದ್ರ ನಮ್ಮ ಜೊತೆ ಒಂದು ಹೋರಾಟಕ್ಕೆ ನಿಂತ್ಕೊಬೇಕು ಸರ್. ಅವತ್ತು ಯಾವ ರೀತಿ ನಿಂತಿದ್ದಾರೆ, ಇವತ್ತು ನಾನು ಮನವಿ ಮಾಡ್ಕೊಂತೀನಿ ಸರ್, ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಕಾಳಜಿ ತೋರಿಸಿ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿ ವಿದ್ಯಾರ್ಥಿಗಳ ಇವತ್ತು KPSC ಬ್ಯಾನ್ ಮಾಡಿ ಅಂತಾನೆ ಅವ್ರು ಹೇಳ್ತಿದ್ದಾರೆ ಸರ್. KPSC ಯಾವ್ದೋ ಪರೀಕ್ಷೆ ಮಾಡಬಾರ್ದು ಅಂತ ಓಪನ್ ಆಗಿ ಹೇಳಿದ್ದಾರೆ. ಅದು ನಾವು ಸ್ವಾಗತ ಮಾಡ್ತೀವಿ ಸರ್. ಯಾವ್ದೋ ಎಕ್ಸಾಮ್ಸ್ ಕೊಡ್ಬಾರ್ದು ಅಂತ ಹೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. KPSC ಯಾವ್ದೋ ಎಕ್ಸಾಮ್ಸ್ ಕೊಟ್ಟಿಲ್ಲ ಅಂತಂದ್ರೆ ತಾನಾಗೆ ರಿಫಾರ್ಮ್ ಆಗುತ್ತದೆ. ಒಂದು ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ ಅಂತಂದ್ರೆ ತಾನಾಗೆ ರಿಫಾರ್ಮ್ ಆಗ್ಬಿಡುತ್ತದು. ಇವತ್ತು ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಇರ್ಬೇಕು ಸರ್. ಆದ್ರೆ 16 ಜನ ಮೆಂಬರ್ಸ್ ಇರ್ಬಾರ್ದು. ಈಗ ಆಲ್ರೆಡಿ ಇದೆ ಸರ್, KE ಇದೆ ಪ್ರಾಧಿಕಾರ. ಅದ್ರ ಮೇಲೆ ಇಲ್ಲ ಸರ್, ಅದು ತುಂಬಾ ಸೀರಿಯಸ್, ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್. ನೀವು ನೋಡಿರ್ಬೋದು, ಸುಮಾರು 6 ಮಂತ್ ಅಲ್ಲಿ 17 ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಇದೆ ಸರ್. ನಾವೇನ್ ರಿಕ್ವೆಸ್ಟ್ ಮಾಡಿದೀವಿ, ಒಂದು 5th ಆಪ್ಷನ್ಸ್ ಬೇಕು ಅಂತ ಹೇಳಿದ್ವಿ, ಅದನ್ನು ತಗೊಂಡ್ರು. OMR ಶೀಟ್ಸ್ ಏನಿದೆ, ಇವತ್ತು ಎಕ್ಸಾಮ್ ಆಗಿ ವಿತಿನ್ 2 ಅವರ್ಸ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಯಾರು ಬೇಕಾದ್ರೂ ನೀವು ಚೆಕ್ ಮಾಡ್ಬೋದು ಸರ್, ಎಷ್ಟು ಅಟೆಂಡ್ ಮಾಡಿದ್ದಾರೆ, ಎಷ್ಟು ಅಟೆಂಡ್ ಮಾಡಿಲ್ಲ ಅಂತ ಹೇಳಿ. ಮತ್ತೆ ಎಕ್ಸಾಮ್ ರಿಸಲ್ಟ್ಸ್ ವಿತಿನ್ ಒಂದು ವಾರದಲ್ಲಿ ರಿಸಲ್ಟ್ಸ್ ಬರುತ್ತೆ. ಇಂಡಿವಿಜುವಲ್ ಸ್ಕೋರ್ಸ್ ಬರುತ್ತೆ ಎಲ್ಲರದ್ದು. ಯಾರೇ ಎಕ್ಸಾಮ್ ಬರೆದಿದ್ರು ಅದೊಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಆ ಟ್ರಾನ್ಸ್ಪರೆನ್ಸಿ KE ಮೇಂಟೈನ್ ಮಾಡ್ತಾ ಇದೆ. ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು KPSC ಇವತ್ತು ರಿಫಾರ್ಮ್ ಆಗ್ತಿತ್ತು ಸರ್. ಅದು ಮಾಡ್ಕೊಂಡಿಲ್ಲ, ಯಾಕೆಂದ್ರೆ ಕರಪ್ಷನ್ ಮಾಡೋದಕ್ಕೆ. ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಒಂದ್ಸತಿ ಬಿಟ್ರೆ ಯಾರು ಮಧ್ಯವರ್ತಿಗಳ ಹತ್ರ ಮತ್ತೆ KPSC ಮೆಂಬರ್ಸ್ ಯಾವ ಮಿನಿಸ್ಟರ್ ಹತ್ರ ಯಾವ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಲ್ಲ ಸರ್ ಸ್ಟೂಡೆಂಟ್ಸ್. ಇವತ್ತು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡದೇ ಇರೋ ಕಾರಣನೇ KPSC ಲಿಸ್ಟ್ ಎಲ್ಲ ಅಕ್ರಮ ಆಗ್ತಾ ಇರೋದು. ಸರ್ಕಾರ ನಿರ್ಲಕ್ಷ್ಯ ಮಾಡಿದ ವಿದ್ಯಾರ್ಥಿಗಳು, ವಿರೋಧ ಪಕ್ಷಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರು ನಿಮ್ಮ ಜೊತೆಗಿಲ್ಲ, ಹೋರಾಟಕ್ಕೆ ಬರಲ್ಲ. ಇವರು ಸೇರಿ ವಿದ್ಯಾರ್ಥಿಗಳನ್ನೇ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರು ಇಬ್ಬರಿಗೆ ಏನ್ ಹೇಳ್ತೀವಿ ಸರ್? ಇವತ್ತು ಸರ್ಕಾರ ಈಗ ಬಿಜೆಪಿ ಇರ್ಬೋದು ಸರ್, ಅವರು ಈಗ ಒಂದ್ಸತಿ ಬರೋದು ಒಂದ್ಸತಿ ಈಗ ಬರ್ದೇ ಇರೋದು ವಿದ್ಯಾರ್ಥಿಗಳಲ್ಲಿ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಸರ್. ಈಗ ಧಾರವಾಡಕ್ಕೆ ಬಂದಾಗ ಅವರು ಒಂದಷ್ಟೇ ಹೋರಾಟಕ್ಕೆ ಬಂದಿದ್ರು, ಅದು ಮುಂಚೆ ಯಾವ ಹೋರಾಟಕ್ಕೂ ಬಂದಿರಲಿಲ್ಲ. ಅದರಲ್ಲೂ ಕೆಲವೊಬ್ರು ಅಷ್ಟೇ. ಈಗ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಕೂಡ ಸೆಷನ್ ಕೆಲವೊಬ್ರು ಮಾತಾಡಲ್ಲ ಸರ್. ಯಾಕೆಂದ್ರೆ ಒಂದ್ಸತಿ ಮಾತಾಡ್ತಾರೆ, ಮತ್ತೆ ಇನ್ನು 6 ತಿಂಗಳು ವರ್ಷ ಆದ್ಮೇಲೆ ಇನ್ನೊಂದ್ಸತಿ ಸೆಷನ್ ತನಕ ಅವ್ರು ಮಾತಾಡಲ್ಲ. ನೀವು ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಯಾಕೆಂದ್ರೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ಸೆಷನ್ ಬಂದಾಗ ಎಲ್ಲರ ಮುಂದೆ ಜನಗಳಿಗೆ ಗೊತ್ತಾಗಬೇಕಂತ ಹೇಳಿ ಮಾತಾಡ್ತಾರೆ ಅಷ್ಟೇ. ಅದು ಬರೀ ಸೆಷನ್ ಅಲ್ಲಿ ಮಾತಾಡೋದು, ಮಾಧ್ಯಮದ ಮುಖಾಂತರ ಮಾತಾಡೋದು ಅಷ್ಟೇ ಆಗ್ತಾ ಇದೆ. ನಮ್ ಜೊತೆ ಎವ್ರಿ ಟೈಮ್ ಅವ್ರು ನಿಂತ್ಕೋಬೇಕಾಗುತ್ತೆ. ನಿಂತ್ಕೊಂಡ್ರೆ ಮಾತ್ರ ಒಂದು ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಕ್ಕಾಗುತ್ತೆ, ಮತ್ತೆ ಒಂದು ಸಿಸ್ಟಮ್ ಚೇಂಜಸ್ ಮಾಡಕ್ಕಾಗುತ್ತೆ, ಮತ್ತೆ ನಮ್ಮ ಸಮಾಜ ಸುಧಾರಣೆ ಮಾಡಕ್ಕಾಗೋದು. ಹಂಗಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ ಇರ್ಬೋದು ಸರ್, JDS ಇರ್ಬೋದು, BJP ಅವರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸಿಸ್ಟಮ್ ಚೇಂಜ್ ಮಾಡಿ, ಮತ್ತೆ ಸರ್ಕಾರದಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಾದ್ರೆ ಯಾವ ರೀತಿ ರೂಲ್ಸ್ ಅಪ್ಲೈ ಮಾಡಬೇಕು, ಯಾವ ಪ್ರಾಧಿಕಾರ ಚೆನ್ನಾಗಿದೆ, KPSC ಬಂದು KE ಕೊಡೋದು ತುಂಬಾ ಉತ್ತಮ ಸರ್. ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕು ನಮ್ಮ ಹೋರಾಟಕ್ಕೆ. ಈಗ ನೋಡಿ ಸರ್, ಇದು ನಮ್ಮ ಮನೆಗೆ ಕೆಲಸ ಮಾಡ್ತಾ ಇಲ್ಲ, ಅಲ್ಲ ಅವ್ರ ಮನೆಗೆ ಕೆಲಸ ಮಾಡ್ತಾ ಇಲ್ಲ. ಇದು ಸಾರ್ವಜನಿಕರಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಹಂಗಾಗಿ ಪ್ರತಿ ಒಬ್ಬರು ನಮ್ಮ ಹೋರಾಟಕ್ಕೆ ಭಾಗಿಯಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್. ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಕ್ಯಾಸ್ಟ್ ಇರ್ಬೋದು, ಮತ್ತೆ ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳು, ಈ ಒಂದು ವಿದ್ಯಾರ್ಥಿ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಎಲ್ರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ನಮ್ಮ ಜೊತೆ ಬಂದು ಹೋರಾಟಕ್ಕೆ ಭಾಗಿಯಾಗಿ ಅಂತ ನಾನು ಮನವಿ ಮಾಡ್ಕೊಂತೀನಿ ಸರ್. ಹಾ ಸರ್. ಸರ್ ನಂದು ಎಜುಕೇಶನ್ ಸರ್, ನಂದು ಸಿವಿಲ್ ಇಂಜಿನಿಯರ್ ಸರ್, ಸಿವಿಲ್ ಇಂಜಿನಿಯರ್ ಪ್ಲಸ್ LLB ಸರ್. ಇಲ್ಲ 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 ಸರ್, ನೌಕರಿ ನಾನು UPSC ಪ್ರಿಪೇರ್ ಇದೆ ಸರ್, 5 years UPSC. ಖರ್ಚು ವೆಚ್ಚ ಎಲ್ಲ ನಂದು ಓನ್ ಇದೆ ಸರ್, ನಂದು ಪಾರ್ಟ್ ಟೈಮ್ ವರ್ಕು ಮಾಡ್ತೀವಿ ಸರ್. ಕರೆಕ್ಟ್ ಸರ್, ನಾನು ಬೆಂಗಳೂರು ಸರ್. ಇಲ್ಲ ಸರ್, ನಾವು ತುಂಬಾ ಸಾಕಷ್ಟು ಖರ್ಚು ಮಾಡಿ ಹೋರಾಟ ಮಾಡಿದ್ವಿ ಸರ್. ಅದಕ್ಕೆ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಿಮ್ ತರದವ್ರು ತುಂಬಾ ಜನ ಇದ್ದಾರೆ ಸರ್. ನಿಮ್ ತರದವ್ರು ತುಂಬಾ ಜನ ಇದ್ದಾರೆ ಸರ್. ನಾವು ಬೇಡ ಅಂತಂದ್ರೂ ಮನೆ ಬಂದು ಉಳ್ಕೊಂತೀನಿ ಅಂದ್ರೆ ನೀವು ಬೇಡ ಅಂತೀರಿ ಸರ್. ಹಂಗಾಗಿ ದುಡ್ಡು ಸರ್ ಒಂದ್ಸೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್, ದುಡ್ಡು ಇಂಪಾರ್ಟೆಂಟ್ ಇಲ್ಲ. ನಾವು ಖರ್ಚು ಮಾಡ್ಬೇಕಾದ್ರೆ 2 ಚಪಾತಿ ಇಲ್ಲೊಂದಿಷ್ಟು ಅನ್ನ ತಿಂದ್ರೂ ಹೊಟ್ಟೆ ತುಂಬುತ್ತೆ. ಮತ್ತೆ ಇನ್ನೇನ್ ಬೇಕು ಸರ್, ಟ್ರಾನ್ಸ್ಪೋರ್ಟೇಷನ್ಗೆ ಲಕ್ಷಾಂತರ ರೂಪಾಯಿ ಬೇಕಿಲ್ಲ. ಮಾಡೋ ಒಂದು ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್, ಏನ್ ಬೇಕಾದ್ರೂ ಮಾಡ್ಬೋದು. ಹೇಳ್ತೇನೆ ಸರ್, ಕುತ್ಕೊಂಡು ಜಾಗದಲ್ಲಿ ನಿಮ್ಗೆ ಎಷ್ಟು ಬೇಕು ದುಡ್ಡು ಹೇಳಿ ನಾನು ತರಿಸ್ಕೊಡ್ತೀನಿ ಸರ್. ಆ ತಗೊಂಡು ಕೂಡ ಅಂತ ಒಂದು ನಂಬಿಕೆ ಉಳಿಸ್ಕೊಂಡ್ ಬಂದಿದೀವಿ. ಹಂಗಾಗಿ ದುಡ್ಡಿನ ಕೊರತೆ ಇಲ್ಲ ಸರ್. ಇವತ್ತು ಕೆಲಸ ಮಾಡೋಂತ ಒಂದು ಕೊರತೆ ಇದೆ. ಅದರಲ್ಲಿ ನಾವು ಏನು ಒಳ್ಳೆ ನಾಯಕರು, ಆಕ್ಚುಲಿ ಯೂತ್ಸ್ ಬರ್ಬೇಕು ಸರ್. ಒಳ್ಳೆ ಈ ಒಂದು ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ಯೂತ್ಸ್ ನಮ್ಮ ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ಪ್ರತಿ ಒಬ್ಬರನ್ನು ಪ್ರಶ್ನೆ ಮಾಡ್ಬೇಕು ಸರ್. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಏನು ಬದಲಾವಣೆ ಆಗಲ್ಲ ಸರ್. ಪ್ರತಿಯೊಬ್ಬರನ್ನು ಏನೇ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ
ಅದನ್ನ ಸರಿಪಡಿಸ್ಬೇಕಂತಂದ್ರೆ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಏನೂ ಚೇಂಜಸ್ ಆಗಲ್ಲ. ಮತ್ತೆ ಈ ಒಂದು ಏನು ರಾಜಕೀಯ ವ್ಯಕ್ತಿಗಳು ಅವ್ರು ಇನ್ನೂ ಭ್ರಷ್ಟರಾಗ್ತಾನೆ ಹೋಗ್ತಾರೆ ಹೊರತು ಮತ್ತೆ ಇನ್ನೂ ಪ್ರಶ್ನೆ ತುಂಬ್ಕೊಂತಾ ಇರ್ತಾರೆ. ಹಂಗಾಗಿ ಪ್ರಶ್ನೆ ಮಾಡಬೇಕು. ಏನೇ ಸಮಸ್ಯೆ ಇದ್ರೂ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಆ ಸಮಸ್ಯೆ ಬದಲಾವಣೆ ಆಗಲ್ಲ. ಮತ್ತೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದು ಸಣ್ಣದಿರಲಿ ದೊಡ್ಡದಿರಲಿ ಸರ್, ಅದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಸರ್. ಕೋರ್ಟ್ ಆದೇಶ ಮಾಡಿದ್ರೆ ನಾವು 27ನೇ ತಾರೀಕು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.